ಇಂದು ಮಾಜಿ ಸಚಿವ PGR ಸಿಂಧರ್ ಅವರಿಗೆ ಕನಕಪುರ ತಾಲೂಕು PGR ಸಿಂಧರ್ ಅವರ ಅಭಿಮಾನಿಗಳು ಹಾಗೂ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸ್ಥಾಪನಾ ಸಮಿತಿ ವತಿಯಿಂದ ಭಾರಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಿದ್ದರು. ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಹಾಜರಿದ್ದು PGR ಸಿಂಧರ್ ಅವರಿಗೆ ಶುಭಾಶಯ ಕೋರಿದರು. ಈ ಜಕ್ಷನದ ಪಕ್ಕದಲ್ಲಿ ಕಟ್ಟಿರ್ತಕ್ಕಂಥ ಅಂಧರ ಶಾಲೆಯಲ್ಲಿ ಆಚರಣೆ ಮಾಡ್ಕೊಳ್ತೇನೆ. ಇದೇ ಸಂದರ್ಭದಲ್ಲಿ ಆರೋಹಳ್ಳಿನಲ್ಲಿ ಚಾಮುಂಡೇಶ್ವರಿಗೆ, ಬನಶಂಕರನಲ್ಲಿ ಬನಶಂಕರಮ್ಮನಿಗೆ, ಕಲ್ಲಳ್ಳಿನಲ್ಲಿ ಶ್ರೀನಿವಾಸನಿಗೆ ಮತ್ತು ಶಿವನಹಳ್ಳಿನಲ್ಲಿ ಈರಭದ್ರನಿಗೆ, ಇನ್ನು ನಮ್ಮ ತಾಲೂಕಿನ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನ ನಾನು ಪಡಿತೇನೆ. ಈ ಸಾರಿನೂ ಅದೇ ಕೆಲಸ ಮಾಡಿದ್ದೇನೆ. ನನಗೆ ಕನಕಪುರದ ಜನತೆ ಬೆಳೆಸಿದ್ದಾರೆ. PGR ಸಿಂಧ್ಯಾ ಅಂತೇಳಿ ಕರ್ನಾಟಕದಲ್ಲಿ ಗುರುತಿಸ್ಬೇಕಾದ್ರೆ ಅದಕ್ಕೆ ಕನಕಪುರದ ಜನತೆ ಕಾರಣ. ನಾನು ಎಲ್ಲ ಪಕ್ಷದವ್ರಿಗೆ ಎಲ್ರಿಗೂ ಸಹಿತ ಒಳ್ಳೇದನ್ನು ಬಯಸ್ತಕ್ಕಂಥವನು. ನಾನು 6 ಬಾರಿ ಇಲ್ಲಿ ಗೆಲ್ಸಿ ನನಗೆ ಅವರ ಜನಪ್ರತಿನಿಧಿ ಮಾಡ್ಕೊಂಡಂತ ಸಂದರ್ಭದಲ್ಲೂ ನಾನು ಯಾರಿಗೂ ದ್ವೇಷ ಮಾಡಕ್ ಹೋಗಿಲ್ಲ, ಎಲ್ರಿಗೂ ಪ್ರೀತಿ ಕೊಟ್ಟಿದ್ದೀನಿ. ಜನ ನನ್ನ ಮೇಲೆ ಅಪಾರವಾದ ಪ್ರೀತಿ ಕೊಟ್ಟಿದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ. ನನ್ನ ಕೈಲಾದಷ್ಟು ಸೇವೆಯನ್ನ ನಾನು ಮಾಡ್ತೇನೆ, ಬದುಕಿರೋವರೆಗೂ ಮಾಡ್ತೇನೆ. ಈಗ ನನಗೆ ಕರ್ನಾಟಕದಲ್ಲಿ ಸ್ಕೌಟ್ ಗೈಡ್ಸಿನ ಕೆಲಸ ಕೊಟ್ಟಿದ್ದಾರೆ, ದೇಶದಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಮಾಡಿದ್ರು ನಾನೆಲ್ಲ ನನ್ನ ಮೂಲಭೂತವಾಗಿ ಬೆಳಿಲಿಕ್ಕೆ ಕಾರಣ ಕನಕಪುರದ ಜನ. ಅವ್ರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಿ, ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಇರಲಿ. ಎಲ್ಲ ವರ್ಗದ, ಎಲ್ಲ ಧರ್ಮದ, ಎಲ್ಲ ಜಾತಿಯ ಜನರು ಸಹಿತ ನನಗೆ ಸ್ಪಂದಿಸಿದ್ದೀರಾ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಹಿತ ನಮಗೆ ಪ್ರೀತಿ ಕೊಡಿ ಅಷ್ಟೇ. ನಾನು ಓಟ್ ಕೊಡಿ ಅಂತ ಕೇಳೋದಿಲ್ಲ, ಪ್ರೀತಿ ಕೊಡಿ ಸಾಕು. ಕೊಟ್ಟಿದ್ದೀರಾ, ಮುಂದೆ ಈ ಪ್ರೀತಿಯನ್ನು ಮುಂದುವರಿಸಿ. ನಮ್ಮ ತಾಲೂಕು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ, ಅದರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಮ್ಮ ಆಸೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ಒಂದು ಮಾತು ಹೇಳೋರು, ಬೆಂಗಳೂರಿನ ಅತಿ ಎತ್ತರದ ಕಟ್ಟಡದ ನೆರಳು ಕನಕಪುರದ ಮೇಲೆ ಬೀಳೋತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಬಿದ್ರೂ ನಾವು ಅಭಿವೃದ್ಧಿ ಆಗಿರ್ಲಿಲ್ಲ ಅನ್ನೋ ಮಾತದು. ಇವತ್ತಿಗೂ ನಾವು ಇನ್ನೂ ಅಭಿವೃದ್ಧಿ ಆಗ್ತಕ್ಕಂಥದ್ದು ಬಹಳ ಇದೆ. ಆ ದಿಕ್ಕಿನಲ್ಲಿ ಇವತ್ತು ಸಾಗ್ತಕ್ಕಂಥ ಒಂದು ನಾಯಕತ್ವ ಬಂದಿದೆ. ನಾವೆಲ್ಲರೂ ಕೂಡಿ ಕೈ ಜೋಡಿಸಿ ಅಭಿವೃದ್ಧಿ ಪಥದತ್ರ ನಾವು ಮುಂದೆ ಕಾಲಿಡೋಣ. ಎಲ್ಲ ಭಿನ್ನಾಭಿಪ್ರಾಯಗಳನ್ನು ನಮ್ಮ ಮನೆ ಬಾಗಿಲಿಗೆ ಭಾಗ್ಯ ಬಂದಿರುವಾಗ ಅದನ್ನು ಉಪಯೋಗಿಸ್ಕೊಳ್ಳೋಣ. ಎಲ್ರಿಗೂ ಒಳ್ಳೆಯದಾಗಲಿ.